ನಗರದ ಸಮಸ್ತ ಜನತೆಗೆ ಮಹಾವೀರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ವಿಕ್ರಮ್ ಕುಮಾರ್ ಜೈನ್, ಅಧ್ಯಕ್ಷರು, ಶ್ರೀ ಭಗವಾನ್ ಮಹಾವೀರ್ ಜನಂ ಕಲ್ಯಾಣ ಸಮಿತಿ ಸಿಂಧನೂರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇದು ದತ್ತಾತ್ರೇಯ ಪ್ರಥಮ ಅವತಾರ ಶ್ರೀಪಾದ ಶ್ರೀವಲ್ಲಭರ ತಪೋಭೂಮಿಯಾಗಿದ್ದು ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ದೇವಸ್ಥಾನಕ್ಕೆ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಅನ್ಯ ಜಿಲ್ಲೆಗಳಿಂದಲೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಾರೆ. ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದ್ದು ತಮ್ಮ ವಾಹನಗಳ ಮುಖಾಂತರ ದೇವಸ್ಥಾನದವರೆಗೆ ತಲುಪಲು ನದಿಗೆ ಅಡ್ಡಲಾಗಿ ತಾತ್ಕಾಲಿಕ ರಸ್ತೆಯನ್ನು ಸಹ ನಿರ್ಮಿಸಿದ್ದು, ಹೀಗಾಗಿ ಜಿಲ್ಲೆಯ ಭಕ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದಾಗಿದೆ. ನದಿಯಲ್ಲಿ ಸೇತುವೆ ಇರದಿದ್ದರೆ ಸುತ್ತು ಬಳಸಿ ದೂರು ಸಾಗಿ ದತ್ತಾತ್ರೇಯ ದೇವಸ್ಥಾನ ತಲುಪಬೇಕಾಗಿತ್ತು. ಈಗ ಆ ಅನಾನುಕೂಲ ತಪ್ಪಿಸಿ ಈಗ ಭಕ್ತರಿಗಾಗಿ ತಾತ್ಕಾಲಿಕ ಸೇತುವೆ ನಿರ್ಮಿಸಲಾಗಿದೆ ಎಂದರು. ಪೂಜಾ ಕಾರ್ಯಕ್ರಮ ಇಟ್ಕೊಂಡೆಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿದ್ದರೂ ಕೂಡ ಅಂತರ್ರಾಜ್ಯಗಳಾದಂಥ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ. ಅವರು ಮೊದಲಿನಕ್ಕಿಂತ ಮುಂಚೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕಾರ್ಯಗಳಿಟ್ಟು ಅಲ್ಲಿಂದ ಅನುಕೂಲಗಳ ಮುಖಾಂತರ ಹೋಗ್ತಾ ಇದ್ದಾರೆ. ಈ ಸಲ ನದಿ ನೀರು ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕಂದರೆ ನೂರಾರು ವರ್ಷಗಳ ಇತಿಹಾಸ ಇರುವಂಥ ತಪೋಭೂಮಿ ಸರ್ ಶ್ರೀಪಾದ ವಲ್ಲಭ ದತ್ತಾತ್ರೇಯ ಪ್ರಥಮ ಅವತಾರ ಶ್ರೀಪಾದ ವಲ್ಲಭ ಸ್ವಾಮಿಗಳ ತಪೋಭೂಮಿ ಸರಲ್ಲಿ. ಹಾಗಾಗಿ ನಾವು ತಮ್ಮ ಮುಖಾಂತರ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಎಲ್ಲರೂ ಬಂದು ಸ್ವಾಮಿಗಳ ದರ್ಶನ ಮಾಡಿಕೊಂಡು ಆ ಒಂದು ಕ್ಷೇತ್ರವನ್ನು ವೀಕ್ಷಣೆ ಮಾಡಬೇಕಂತೇಳಿ ನಾವು ಎಲ್ಲ ಭಕ್ತಾದಿಗಳ ಪರವಾಗಿ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪೂಜಾ ಕಾರ್ಯಕ್ರಮ ಸರ್ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಂತಿದ್ದೀವಿ. ಅಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಅಲ್ಲೇನು ಮಠದ ಅರ್ಚಕರು ಏನಿಲ್ಲ ಸರ್, ಚೆನ್ನಾಗಿ ನಮ್ಮ ಸುತ್ತಮುತ್ತಲ ಭಾರತದ ಇನ್ನೊಂದು ಚೆನ್ನಾಗಿ ಆಗಲಿ ಅಂತ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರ. ನಾವೆಲ್ಲರೂ ಸರ್ ರಥೋತ್ಸವ ಆಗಲಿ, ಭಕ್ತಾದಿಗಳು ಬಂದರೆ ಜೀವನ ಅರ್ಥ ಆಗ್ತದ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಿಗ್ತಾವ ಸರ್. ನಾವು ಇಷ್ಟು ವರ್ಷ ಹೋಗ್ತಾ ಇದ್ದೀವಿ, ಮೂಲಭೂತ ಸೌಕರ್ಯಗಳನ್ನು ಇಲ್ಲ ಸರ್ ಅಲ್ಲಿ. ಯಾಕಂದರೆ ಶೌಚಾಲಯಗಳಲ್ಲಿ ಹೆಣ್ಮಕ್ಳು ಬಂದರೆ ವಸ್ತ್ರ ಚೇಂಜ್ ಮಾಡೋಕ್ಕೂ ಇಲ್ಲ ಸರ್. ನಾವು ಕಮಿಟಿಯವ್ರ ಹತ್ರನೂ ಚರ್ಚೆ ಮಾಡಿದ್ದೀವಿ. ಅವ್ರ ಹತ್ರ ಅವರು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ಮಾನ್ಯ ಶಾಸಕರು ಕೂಡ ಗಮನ ಹರಿಸಬೇಕು, ಗ್ರಾಮಾಂತರ ಶಾಸಕರು ಗಮನ ಹರಿಸಿ. ಅಲ್ಲಿ ಭಾಳ ವರ್ಷಗಳು ಸರ್ ತಾವೆಲ್ಲರೂ ಗೊತ್ತಿರ್ಬೋದು, ಕಾಂಗ್ರೆಸ್ ಮೇಲೆ ಇದ್ದಾಗ ಅದು ಗೊತ್ತಿರ್ಬೋದಾಗಿತ್ತು ಸರ್. ಬ್ರಿಡ್ಜಿಗೆ ಸುಮಾರು ವರ್ಷಗಳಾಯಿತು, ಇದುವರೆಗೆ ಆಯಿತು ಬ್ರಿಡ್ಜ್ ಕೆಲಸನೇ ಆಗಿಲ್ಲ. ಹುಣ್ಣಿಮೆ ಪೂಜೆಯ ಜೊತೆಗೆ ಮಧ್ಯಾಹ್ನ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಶಾಸಕರು ಹಾಗೂ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಪುರಾತನ ದೇವಸ್ಥಾನ ಪುನರುಜ್ಜೀವನಗೊಳಿಸಬೇಕಾಗಿದೆ. ಈಗ ಭಕ್ತರ ಸಹಾಯದಿಂದ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದ್ದೇವೆ ಎಂದರು. ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾವು ಮಾಧ್ಯಮದ ಮುಖಾಂತರ ಇದು ಮಾಡ್ತಾ ಇದ್ದೀವಿ ಸರ್. ಶನಿವಾರ 12/4/2025ರಂದು ಮಧ್ಯಾಹ್ನ ಪ್ರಸಾದ ಸರ್. ಅದಾದ್ಮೇಲೆ 11 ಸಾವಿರ ರೂಪಾಯಿ ಇರುತ್ತೆ ಸರ್. ಈ ಸಂದರ್ಭದಲ್ಲಿ ಭಕ್ತರಾದ ಅಮನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.